ಬಂತು ಮಗ. ನನ್ಗೆ ಚಳಿ ಆಗ್ತೈತೆ. ಏನೋ ಮೋಡದಿಂದ ಬರ್ತಿರೋ ತರ ಅನ್ಸುತ್ತೆ ನೋಡಿ ಅದು ನೀರು. ಕೇರಳ ಫಾರೆಸ್ಟ್ ಚೆಕ್ ಪೋಸ್ಟ್ ಟಿಕೆಟ್ ತಗೋತಾವನ್ ಪ್ರವೀಣ್. ಸಾಕಾಗೈತೆ ಮಗ ಇದು. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವು ಅಂದ್ಕೊಂಡಂಗೆನೆ 4 ಗಂಟೆಗೆ ಹೊರಟಿಲ್ಲ, 1 ಅವರ್ ಅಷ್ಟೇ ಲೇಟ್ ಆಗಿರೋದು. ಇವನೇ ಲೇಟ್ ಮಾಡಿದ್ದು. ನಾನು 4 ಗಂಟೆಗೆ ಎದ್ದು 4 ಗಂಟೆಗೆ ಎದ್ದು 4:15 5 ಗಂಟೆ ರೆಡಿ ಆಗಿದ್ದೀವಿ. ಇವಾಗ ಎಷ್ಟು ಟೈಮು ಗೊತ್ತಾ? 5 ಗಂಟೆ 5 ನಿಮಿಷ ಅನಿಸುತ್ತೆ. ಎಷ್ಟು ಟೈಮು? 5 ಗಂಟೆ 16 ನಿಮಿಷ. 5 ಗಂಟೆ 16 ನಿಮಿಷ ಆಗೈತೆ. ನಾವೆಲ್ಲರೂ ರೆಡಿ ಆಗಿದ್ದೀವಿ. ನಮ್ಮ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ, ಕಾರ್ ಅವರು ರೆಡಿ ಆಗಿಲ್ಲ. ಅವರು ಈಗ ಹೊಡ್ತಾ ಇದೀವಿ ಎಲ್ಲರೂ. ಬೆಳಗ್ಗೆ ಒಂದು ಕಾಫಿ ಕುಡಿದ್ಬಿಟ್ರೆ ಆ್ಯಕ್ಟಿವ್ ಆಗಿಬಿಡ್ತೀವಿ. ಅದಕ್ಕೆ 5:15 ಕಾಫಿ ಕುಡಿತಾ ಇದೀವಿ ಗೈಸ್. ಬನ್ನಿ ಗೈಸ್, ಬಿಸಿ ಬಿಸಿ ಕಾಫಿ ಕುಡಿಯೋಣ. ಸಜ್ಜು ಟೀ ತಗೊಂಡವನೆ. ನಾವು ಇವತ್ತು ಎಲ್ಲಿಗೆ ಟ್ರಿಪ್ ಹೋಗ್ತಿದ್ದೀವಿ ಅಂತಂದರೆ ಕೇರಳ ಒಟ್ಟವಾಡಗೆ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲರೂ ಒಟ್ಟಿಗೆ ಓಡ್ತೀವಿ, ಗಾಡಿ ಹಾಕ್ಬಿಟ್ಟು. ನಮ್ಮ ಫ್ರೆಂಡ್ ಮನೆ ಹತ್ರ ನಮ್ಮ ಚೆಂದೊಂದು XUV ಬರುತ್ತೆ, ಅದರಲ್ಲಿ ಓಡ್ತೀವಿ. ನಿಮ್ಮ ಅಣ್ಣ ನೋಡ್ದ, ಅವ್ನು ಕುಡಿಯಲ್ಲ ಅಂದರೆ ಏನೇ ಆದರೂ ನಿಲ್ಸಲ್ಲ. ಆಮೇಲೆ ಬಂದ ಅಲ್ಲ, ಅದು ನಾವು ಬಂದದ್ಕೆ ಕೇರ್ಫುಲ್ ಆಗಿ ಹೋಗ್ತೀವಿ, ಹುಷಾರಾಗಿ ಹೋಗ್ತೀವಿ. ಮಗ ನಿಂದು ಬ್ಲೂ ಕಲರ್ ಕಾಣಿಸ್ತಾ ಇತ್ತು ಮಗ. ಸ್ಪೆಕ್ಸು ಬ್ಲೂ ಕಲರ್ ಶ್ಯಾಡೋ ಬರ್ತೈತೆ. ಇನ್ನು ಅದ್ಭುತ ಐಸ್. ನಾವು ಗಾಡಿಗಳನ್ನೆಲ್ಲ ನಮ್ಮ ಫ್ರೆಂಡ್ ಮನೆ ಹತ್ರ ಹಾಕ್ಬಿಟ್ಟು ಇವಾಗ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಲವ್ ನಮ್ಮನ್ನು ಇಷ್ಟು ಬೇಗ ರೆಡಿ ಮಾಡಿಸ್ಬಿಟ್ರಲ್ಲ. ಇನ್ನು ಅವ್ರನ್ನ ಫಸ್ಟು ಜವಾಬ್ದಾರಿ ಇಲ್ದಿರೋರ್ನ ಎದೊಳಿಸ್ಬೇಕು. ನಮ್ಮಂತ ಜವಾಬ್ದಾರಿ ಇರೋರು ನಾವೇ ಎದೊಳ್ತೀವಿ. ಇಲ್ಲಿ ರಾತ್ರಿ ಇನ್ನೂ ಬೆಳಕೆ ಆಗಿಲ್ಲ. ಫಸ್ಟ್ ಟೈಮ್ ನಾನು ಈ ಥರ ಬೆಳಕೆ ಆಗದಿರೋವಾಗಲೇ ಸ್ಟಾರ್ಟ್ ಮಾಡಿದ್ದೀನಿ ಟ್ರಿಪ್ನ. ಇನ್ನೂ ಬೆಳಕೆ ಆಗಿಲ್ಲ, 6 ಗಂಟೆನೇ ಆಗಿಲ್ಲ, ಆಲ್ರೆಡಿ ಟ್ರಿಪ್ಪಿಗೆ ನೋಡ್ತಾ ಇದ್ದೀವಿ. ಬರೀ ನಮ್ಮ MBA ಬಾಯ್ಸ್ ಜೊತೆ ಅಷ್ಟೇ ಸಾಧ್ಯ ಇದೆ. ಇವಾಗ ಒಂದು ಡಿಸ್ಕಷನ್ ನಡೀತಿದೆ, ಯಾರು ಯಾವ ಸೀಟಲ್ಲಿ ಕೂತ್ಕೊಳ್ಳೋದು ಅಂತ. ನಾನು ಫ್ರಂಟೇ ಮಗ ಕೂತ್ಕೊಳ್ಳೋದು. ನಾನು ಫ್ರಂಟು ಇಲ್ಲ, ನಾನು ಓಡಿಸ್ತೀನಿ, ಇಲ್ಲ ನಾನು ಮುಂದೆ ಪಕ್ಕದಲ್ಲಿ ಕೂತ್ಕೋತೀನಿ. 2ರಲ್ಲಿ ಒಂದು ಆಪ್ಷನ್ ನನಗೆ ಅಷ್ಟೇ. ಆಗುತ್ತೋ ಬಂದಿರೋದು ಲೇಟು, ಆರ ನೋಡೋದು ಬೇರೆ ದವ್ ಮಾಡ್ತಾವ. ತಿರ್ಸ್ಕೊಂಡ್ ಹಂಗೆ ಬಂದ್ರು ನೋಡಿ ಗೈಸ್. ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀರಲ್ಲೋ. ಹಾ, ತಿರ್ಸ್ಕೊ ಬರೋಗೋ. ಸದ್ಯ ಮಗ ಬಂದಲ್ಲ, ಬರದೆ ಮೋಸ ಮಾಡ್ಬಿಟ್ಟಿದ್ದೀರ. ನೋಡು ಮಗ, ಮದುವೆಗೆ ಹೊರಟೋರ್ತಾರ ಇದೆಲ್ಲ. ಗೈಸ್ ಲಗೇಜ್ ಎಲ್ಲ ಲೋಡ್ ಮಾಡ್ಬಿಟ್ಟು ಒಂದೇ ಒಂದು ಬ್ಯಾಗ್ ಎಕ್ಸ್ಟ್ರಾ ಆಗ್ಬಿಟ್ಟೈತೆ. ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡ್ತೀವಿ ನಾವು. ಅಲ್ಲಿ ತೋರ್ಸದ್ ಬೀಳ್ತಾ ಮಗ ಡಿಕ್ಕಿ. ಗೈಸ್ ನಾವ್ ಇವಾಗ ಬೆಂಗಳೂರಿಂದ ಹೊರಟ್ವಿ. ಟ್ರಿಪ್ ಸ್ಟಾರ್ಟ್ ಆಗಿದೆ, ಹಾಕೊಂಡಿದೀವಿ ನಾವು. ಮಗ ಏನಾದ್ರು ಹೇಳ್ತೀರಾ ಮಗ? ಏನು ಇದು ಎಲ್ಲ ಹೋಗಿ ಚೆನ್ನಾಗಿ ಬರ್ಬೇಕು, ಯಾವುದೇ ಗಂಡಾಂತರ ಆಗದೆ. ಆ ಪ್ರಜನ್ ಕರ್ಕೊಂಡ್ಬಿಟ್ಟಿದೀವಲ್ಲ, ಗಂಡಾಂತರ ಅದಕ್ಕೆ ಹಿಂದೆ ಕೂರಿಸಿದೀವಿ. ಹೊರಟಿದೀವಿ ಮಗ. 2 ಹಾಕಿದೀವಲ್ಲ, ಸೌಂಡ್ ಬರ್ತಾ ಇತ್ತು. ರೈಸ್ ಇವಾಗ ಟೈಮ್ ಎಷ್ಟೋ ಗೊತ್ತಾ? ಎಷ್ಟೋ ಮಗ ಟೈಮು? 5:52. 6 ಗಂಟೆಗೆ ಇನ್ನು ಮುಂಚೆನೆ ಹೊರಟ್ಬಿಟ್ಟಿದೀವಿ. ಗೈಸ್ ಇನ್ನೇನು ಬೆಳಗಾಗ್ತೈತೆ ನೋಡಿ. ಹೋಗ್ತಾ ಇದೀವಿ ಅಂದವೆ. ಮಗ ವೆದರ್ ಒಳ್ಳೆ ಸಕ್ಕತ್ತಾಗೈತಲ್ವ? ಬೆಳಗ್ಗೆನೆ ಹೊರಟೇಟ್ಗೆ ಮಳೆ ಬರ್ತಾ ಇದ್ ನೋಡಿ. ಕೊಳ್ಳೇಗಾಲಕ್ಕೆ ಬಂದಿದ್ದೀವಿ. ಕೊಳ್ಳೇಗಾಲದಲ್ಲಿ ನಿಲ್ಸ್ಬಿಟ್ಟು ಇವಾಗ ನಾಷ್ಟ ಮಾಡ್ಕೋಬೇಕು. ಇವಾಗ ಬೆಳಕಾಗೈತೆ ನೋಡಿ, ಸೂರ್ಯ ಕಾಣಿಸ್ತಿದ್ದಾನೆ. ಗೈಸ್ ನಾವು ನಾಷ್ಟ ಮಾಡ್ಕೊಳಕ್ಕೆ ಕೊಳ್ಳೇಗಾಲದಲ್ಲಿ ಸ್ನೇಹ ಹೋಟೆಲ್ಗೆ ಬಂದಿದ್ದೀವಿ. ಇವಾಗ ವಡೆ ಹೇಳಿದ್ದೀನಿ, ಫಸ್ಟು ದೋಸೆನೂ ಹೇಳಿದ್ದೀನಿ. ಫಸ್ಟು ಒಂದೊಂದು ವಡೆ ತಿನ್ನೋಣ. ಗೈಸ್ ನೆಕ್ಸ್ಟು ನಾನು ಮಸಾಲೆ ದೋಸೆನೂ ಹೇಳಿದ್ದೀನಿ. ಬನ್ನಿ ಮಸಾಲೆ ದೋಸೆ ತಿನ್ನೋಣ. ಬಾಯ್ಸ್ ಎಲ್ಲರೂ ನಾಷ್ಟ ಮಾಡ್ಕೋತಾ ಇದ್ದಾರೆ. ಪ್ರವೀಣ ಇಷ್ಟೊತ್ತವರೆಗೂ ಮಲಗಿದ್ದ, ಈಗ ದೊಡ್ಡ ಪುಡಿಂಗ್ ಥರ ಆಡ್ತಿದ್ದಾನೆ. ಪ್ರವೀಣ್ ಶೆಟ್ಟಿ ಮುಚ್ಕೊಂಡು ತಿನ್ನು.
ಗೈಸ್ ನೋಡಿ, ಈ ನನ್ನ ಮಗ ತಿಂದಿರೋದು ಒಂದು ಬಾತು, ಅದಕ್ಕೆ 4 ಮೊಸರು ಬಜ್ಜಿ ಏರ್ಬಿಟ್ಟಿದ್ದಾನೆ. ಮೊಸರು ಬಜ್ಜಿ ಇಷ್ಟ ನಮಗೆ. ಮೊಸರು ಬಜ್ಜಿನೇ ಕುಡ್ಕೊಬಿಡು. ಇಸ್ ನಾಷ್ಟ ಮಾಡಿ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಪ್ರವೀಣ್ನ ನಾನು MBA ಮುಗಿಯೋವರೆಗೂ ರೇಗಿಸಿದ್ದೀನಿ, ಆದರೆ ಒಂದಿನ ಕೂಡ ಅವನು ಯಾವತ್ತೂ ರೈಸ್ ಆಗಿಲ್ಲ. ಮಗ ತುಂಬ ದಿನ ಆಗಿದ್ ಮಗ ಈ ಥರ ಸನ್ರೈಸು, ಈ ಥರ ಬೆಳಗ್ಗೆ ಏನಂತಾರೆ ಬೆಳಕಿನ ಸೂರ್ಯ ಸ್ಪರ್ಶನ ನೋಡಿ ತುಂಬ ದಿನ ಆಗಿದ್ದು ಗೈಸ್. ನಾನು ಎದೊಳ್ತಿದ್ದೆ 11 ಗಂಟೆ ಮೇಲೆ. ಇವತ್ತು ತುಂಬ ಖುಷಿ ಆಗ್ತೈತೆ, ಬೆಳಗ್ಗೆ ಎದ್ದಿದ್ದೀನಿ. ಇವತ್ತಿನ ಲಾಗ್ ಉದ್ದ ಇರುತ್ತೆ, ಯಾಕಂದರೆ ನನ್ನ ಡೇ ಲಾಂಗ್ ಇದೆ ಇವತ್ತು ನನ್ನ ಡೇ ಉದ್ದ ಇದೆ ಅಲ್ಲ, ಅದಕ್ಕೆ ವಿಡಿಯೋ ಉದ್ದ ಆಗುತ್ತೆ. ಪ್ರಜು ಗೈಸ್, ನಾವು ರೀಚ್ ಆಗೋಕ್ಕೆ 6 ಗಂಟೆ ಆಗುತ್ತೆ ಅಂತ ತೋರಿಸ್ತಾ ಇದೆ ನೋಡಿ. 9.5 ಅವರ್ ಬೇಕು. 332 ಕಿಲೋಮೀಟರ್ ಇದೆ. ಎಷ್ಟೊತ್ತಿಗೆ ರೀಚ್ ಆಗ್ಬೋದು ಕುಷ್ಕ ನಾವು? 8 ಗಂಟೆ. 8 ಗಂಟೆನಾ? ಕರೆಕ್ಟ್ 8 ಡ್ರೈವರ್ ಕೇಳೋಣ. ಇಲ್ಲಾಂದ್ರೆ 7 ಕರೆಕ್ಟ್ 7:30 ಆಗ್ತೀವಿ. ಸ್ಟಾಪ್ ಇಲ್ಲದೆ ಹೋದ್ರೆ 6 ಗಂಟೆ. ಸ್ಟಾಪ್ ಮಾಡ್ಕೊಂಡು ಹೋದ್ರೆ ಇಲ್ಲ ನೋಡಿ, ಒಂದು ವಿಕೆಟ್ ಡೌನ್ ಆಗೈತೆ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ. ನನ್ನ ಪ್ರಕಾರ 7:30 8 ಗಂಟೆ ಆಗುತ್ತೆ ಅನ್ಸುತ್ತೆ. ಊಟಕ್ಕೆಲ್ಲ ಸ್ಟಾಪ್ ಆಗ್ತೀವ. ಇವರು ಪ್ರವೀಣ್ ಪ್ಲಾನ್ ಮಾಡಿರೋ ಟ್ರಿಪ್ ಅರ್ಧ ಕಾರಲ್ಲೇ ಮುಗಿದೋಗುತ್ತೆ ಅನ್ಸುತ್ತೆ. ನಾಳೆ ಇದೆ ಮಗ, ನಾಳೆ ಫುಲ್ ಫನ್ ಮಾಡೋದು ನಾಳೆ. ಗೈಸ್, ನಾವು ತಮಿಳ್ನಾಡು ಬಾರ್ಡ್ರು, ಇವಾಗ ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿ ಇದ್ದೀವಿ. ತಮಿಳ್ನಾಡು ಎಂಟ್ರಿ ಅಲ್ಲಿ ಹಾಕೋರು ನೋಡಿ, ವೆಲ್ಕಮ್ ಟು ತಮಿಳ್ನಾಡು ಅಂತ. ಇಲ್ಲಿ ಚೆಕಿಂಗು ಪೋಸ್ಟಲ್ಲಿದ್ದೀವಿ, ಇವಾಗ ಚೆಕ್ ಪೋಸ್ಟಲ್ಲಿದ್ದೀವಿ ಗೈಸ್. ನಾನು ಹಿಂದೆ ಶಿಫ್ಟ್ ಆಗ್ತೀನಿ. ವೀರಪ್ಪನಿದ್ದಂಥ ಸತ್ಯಮಂಗಳ ಕಾಡಲ್ಲಿ ಹೋಗ್ತಾ ಇದೀವಿ ನೋಡಿ. ಹೆಂಗೈತೆ ನೋಡಿ, ಆ ಕಡೆ ಎಲ್ಲ ಫುಲ್ಲು ಬೆಟ್ಟಗಳು. ಇವಾಗ ಘಾಟ್ ಸೆಕ್ಷನ್ಗೆ ಎಂಟ್ರ್ ಆಗಿದ್ದೀವಿ. ಫುಲ್ ಕರ್ವ್ ಇದೆ ನೋಡಿ, ಒಳ್ಳೆ ವ್ಯೂ ಐತೆ ಆ ಕಡೆ ಸೈಡು ನೋಡಿ. ಬೆಟ್ಟ ಇಳಿಸ್ತಾ ಇದೀವಿ ನಾವು ಇವಾಗ. ಸರ್ರಿಗೈತೆ ಮಗ ಕಾಡು. ರೋಡ್ ನೋಡಿ ಗೈಸ್, ಮ್ಯಾಪಲ್ಲಿ ಹೆಂಗೈತೆ, ಹಾವು ಥರ ಐತೆ. ಲಾರಿ ಗೊತ್ತಾಯ್ತು ನೋಡಿ, ಲಾಂಗ್ ಟರ್ನ್ ತಗೋತಾವ. ಲಾರಿಗಳು ಬಂದಾಗ ಫುಲ್ ಆರ್ನಾಕ್ ಮಗ, ಫುಲ್ ಓಡಿ ಯಾರು ಸ್ಟಾಪ್ ಮಾಡಕ್ಕೆ ಮನ್ಸ್ ಮಾಡ್ತಾರೆ. ಯಾರು ಇಲ್ಲ. ಏನು ಎಲ್ಲ ನಿಲ್ಲಿಸ್ಲೇಬೇಕು ಮಗ, ಅವನಿಲ್ಲ ಬರಲ್ಲ. ಅವ್ರಿಗೆ ಬಿಡ್ಬೇಕು. ಅವ್ರಿಗೆ ಬಿಟ್ಬಿಟ್ಟು ಇವಾಗ ಹೋಗ್ತಾ ಈಗ ಫುಲ್ ಆರ ನೋಡಿ ಮಗ. ಹಂಗೆ ಗೈಸ್, ಇದರಲ್ಲಿ ಈ ಬೆಟ್ಟದಲ್ಲಿ 27 ಟರ್ನ್ ಇತ್ತು, ಇದು 9ನೇ ಟರ್ನು ಅಲ್ಲ, ಇನ್ನು 9 ಐತೆ. ಆದಷ್ಟು ಅವಾಯ್ಡ್ ಮಾಡ್ತೀನಿ ಗೈಸ್ ಈ ಗ್ಯಾಂಗ್ ಆಫ್ ಫ್ರೆಂಡ್ಸ್ ಇದಾರಲ್ಲ, ಅವ್ರನ್ನ ಹಂಗೋ ಹಿಂಗೋ ಮಿಸ್ ಆಗಿ ಬಂದ್ಬಿಡ್ತೀನಿ. ಅವಾಗ ಈ ಥರ ಪ್ರಾಬ್ಲಮ್ಸ್ಗಳಾಗುತ್ತೆ. ಅದರಲ್ಲೂ ಇವನೊಬ್ಬ. ಒಂದು ಸ್ಮಾಲ್ ಬ್ರೇಕ್ ಹಾಕಿದ್ದೀವಿ. ಪಕೋಡ, ಸೋಡಾ, ನಾನು ಕಾಫಿ ಕುಡಿತೀನಿ. ಪಕೋಡ ತಿಂತಾಯಿದ್ದೀವಿ. ಕಾಫಿನ ಹೆಂಗೆ ಕೊಡ್ತಾರೆ, ಇಷ್ಟುದ್ದ ಐತೆ ಗ್ಲಾಸು. ಹಂಗೆ ಇವ್ರದ್ದು ಇಷ್ಟುದ್ದ ಆಯ್ತಲ್ಲ ಮಗ ಗ್ಲಾಸು, ಜ್ಯೂಸ್ ಲೋಟ ಇದ್ದಂಗೆ. ಹೆಂಗೈತೆ ಗುರ್ಗಿ. ಗೈಸ್, ನಾವು ತಮಿಳ್ನಾಡಿಂದ ಇವಾಗ ಕೇರಳಗೆ ಎಂಟ್ರ್ ಆದ್ವಿ. ಕೇರಳ ಚೆಕ್ ಪೋಸ್ಟಲ್ಲಿ ಇವಾಗ ಪ್ರೋಸೆಸ್ನ ಮುಗಿಸಿ ಏನೋ ಚೀಟಿ ತಗೊಂಡು ವಾಪಸ್ ಹೋಗ್ತಾ ಇದೀವಿ. ಕೇರಳದಲ್ಲಿ ಇದ್ದೀವಿ ನಾವು ಇವಾಗ. ಇದು ಕೇರಳ ಗೈಸ್. ವೆಲ್ಕಮ್ ಟು ಕೇರಳ ಅಂತ ಹಾಕೋರು ನೋಡಿ. ಕೇರಳಗೆ ಬಂದ್ವಿ ನಾವು ಇವಾಗ. ಇಲ್ಲೊಂದು ಯಾವುದೋ ಚೆಕ್ ಪೋಸ್ಟ್ ಐತೆ. ಕೋತಿ ಕಾರ್ ಮೇಲೆ ಎತ್ಬಿಡೈತೆ. ಗ್ಲಾಸ್ ಎತ್ ಮಚ್ಚ, ಕಾರ್ ಮೇಲೆ ಎತ್ಬಿಡೈತಲ್ಲ ಕೋತಿ. ಚೆನ್ನಾಗಿ ನಿಲ್ ಬಂದ್ರೆ ಬಂತು ಮಗ. ತೆಗಿಬಿಡ. ಅದೇನಾರು ಕೊಡ್ತಾರೆ ಅಂತ ಮಗ.
ಓ ಗ್ಲಾಸ್ ಸ್ಕ್ರಾಚ್ ಆಗಲ್ವೇನೋ? ಇಲ್ಲ. ಚೆಕ್ ಪೋಸ್ಟ್ನ ದಾಡ್ತಾ ಇದೀವಿ. ಇಲ್ಲೂ ತಗೋಬೇಕು ಅನ್ಸುತ್ತೆ ಟಿಕೆಟ್. ಕೇರಳ ಫಾರೆಸ್ಟ್ ಚೆಕ್ ಪೋಸ್ಟ್ ಟಿಕೆಟ್ ತಗೋತಾವನ್ ಪ್ರವೀಣ ಅನ್ನೋದು. ಕೇರಳದಲ್ಲಿ ಕಾಡಲ್ಲಿ ಹೋಗ್ತಾ ಇದೀವಿ. ಹೆಂಗೈತೆ ವೆದರು, ಕ್ರೈಸಿ ಆಗಿದೆ, ಚಳಿ ಆಗ್ತಿದೆ. ಚಂದನ್ಗೆ ಹೊಟ್ಟೆ ಕಲಿಸ್ತಿದೆ ಅಂತೆ ಘಾಟ್ ಸೆಕ್ಷನಲ್ಲಿ. 3 months ಆಯ್ತು. ಸನ್ ರೂಫ್ ಇರೋ ಕಾರ್ನ ಬರೀ ಸಿಟಿಲಿ ಲೈಟಿಂಗ್ಸು, ಮೈಸೂರಲ್ಲಿ ಲೈಟಿಂಗ್ಸ್ ಹಾಕ್ದಾಗ ನೋಡಿದಾಗ ಮಾತ್ರನೇ ಯೂಸ್ ಆಗಲ್ಲ. ಈ ಥರ ಘಾಟ್ ಸೆಕ್ಷನಲ್ಲಿ ಹೋಗ್ಬೇಕಾದ್ರು ವೆದರ್ನ ಫೀಲ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಮಗ. ಏನು ಪ್ರಜು? ಚೆನ್ನಾಗಿದೆ, ಪ್ರಶಾಂತವಾಗಿದೆ. ನೋಡಿ ಕಾಡ್ ಮಧ್ಯೆ ನಿಲ್ಸಂಗಿಲ್ಲ, ನಿಲ್ಸಿದ್ದಾರೆ. ನೀವು ಯಾರು ಇದೆ ಕೆಳಗಡೆ ಮಗ ಏನು ನೀರದು? ನಿಧಾನಕ್ಕೆ ಹೋಗೋ ಖುಷ್ಕ, ಸ್ವಲ್ಪ ನಿಧಾನಕ್ಕೆ ಹೋಗೋ, ನಿಧಾನ ಹೋಗೋ, ನಿಧಾನ. ಮಧ್ಯದಲ್ಲಿ ವಾಟರ್ ಫಾಲ್ ಇದೆ, ಸುಂದರವಾದ ಜನ. ನಿಧಾನ ಕರೀತಿದೆ ನೀರು. ಸಾಗದಾಗಾಯ್ತು ಮಗ. ಇಲ್ಲೇ ಬಂದು ನೋಡ್ಬೇಕು ಮೊಬೈಲ್ಗಿಂತ. ಸಾಕಾಗೈತೆ. ಪ್ರವೀಣನ್ ಫೋನಲ್ಲಿ ಝೂಮ್ ಹಾಕಿ ಮಾಡ್ರೋ 8x ಸಾಕಾಗಿ ಬರುತ್ತೆ ಮಗ. ಅದು ಜರಿ ಹರಿತಿರೋದು ನೀರು, ಎಷ್ಟು ಸಾಕಾಗೈತೆ ನೋಡು. ಒಳ್ಳೆ ವಾಟರ್ ಫಾಲ್ ಐತೆ ನೋಡಿ ಅಲ್ಲಿ ಕಾಡು ಮಧ್ಯ. ಚೆನ್ನಾಗೈತೆ ವೆದರ್. ಅಲ್ಲಿ ನೋಡಿ ಬೆಟ್ಟದ ಮೇಲಿಂದ ಅಲ್ಲೂ ಫಾಲ್ಸ್ ಬರ್ತಾ ಐತೆ. ಎಲ್ಲಿ ನೋಡಿದ್ರು ಮಳೆ ನೀರು. ಎಷ್ಟೋ ಐತೆ ಇಲ್ಲಿ ಚೆಕ್ ಪಾಯಿಂಟ್ಗಳು. ಇವರೆಲ್ಲ ಏನು ಇವ್ರದ್ದು ಇದು ಏನೋ ಏನಂತ KGF ಇವ್ರದ್ದು ಮಗ. ನಾವು ಇಲ್ಲ ನೋಡಿದೀವಲ್ಲ ಮಗ ಆ ದಿನ. ನೋಡಿ ವಾಟರ್ ಫಾಲ್ ವಾಟರ್ ಫಾಲ್ ಅಲ್ಲಿ ನೋಡಿ ಎರಡಂದಿ. அண்ணா இங்க ஹோட்டல் எது இருக்கு சாப்பிடுறதுக்கு நான்வெஜ்? 1 கிலோமீட்டர் நான்வெஜ் கிடைக்குமா? எல்லாமே கிடைக்கும். ஓகே நான்வெஜ் வெஜ். ஓகே ஹெல்ப் ஹோட்டல் சொல்லி பம்புக்கு அடுத்து ஒரு 100 மீட்டர் போனீங்க பெட்ரோல் பம்பு. சாண்டல். இது கேரளாவா தமிழ்நாடா? இது கேரளா. இது கேரளா இடுக்கி. சாண்டல் ப்ரீஸ் ഒട്ട് കുടിച്ചായിട്ട് എന്റെ പേര് കിരിഞ്ഞ சாண்டல் ஃப்ரீ. എന്താ മോനെ നായുടെ മോനെ എന്താ മോനെ മോനെ കേരള മലയാളം പറയുന്നു. കേരള നായിന്റെ മോനെ. കേരള നായിന്റെ മോനെ. ಮಗ ನೀನ್ ಫಾರ್ಚುನರ್ ತಗೋಬೇಕಿತ್ತು ಮಗ, ನಿನ್ಗೆ ಅದು ಗೊತ್ತು. நாங்க இப்ப மூணார் போனோம். മൂന്നാറിൽ 3 പോണം. ಚೆನ್ನಾಗೈತ್ ಮಗ. ಗೈಸ್ ನಾವು ಇವಾಗ ಮಧ್ಯಾಹ್ನ ಊಟಕ್ಕೆ ಸ್ಟಾಪ್ ಹಾಕಿದೀವಿ. ಕೇರಳ ಹೋಟ್ಲಿಗೆ ಬಂದಿದೀವಿ. ಯಾವುದೋ ಹೋಟ್ಲು ಹೆವಿ ದೊಡ್ಡದಾಗೈತೆ. ಚಿಕನ್ ಬಿರಿಯಾನಿ ಅಂತ ಇತ್ತು, ಕೇರಳ ಸ್ಟೈಲ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದೀವಿ. ತಿಂದ್ಬಿಟ್ಟು ಹೇಳ್ತೀನಿ ರೀ ಹೆಂಗೈತೆ ಅಂತ. ಚೆನ್ನಾಗೈತಾ ಬ್ರಜು? ಕೇರಳ ಸ್ಟೈಲ್ ಕೊಡಲ್ಲ ನಂಗೆ, ನಾಟ್ ನಾಡಿಶ್ ಸ್ಟೈಲ್. ಚೆನ್ನಾಗಿದನು, ಚೆನ್ನಾಗಿದೆ ಮಗ. ಇನ್ನೂ ಏನೋ ಬೇಕು ಅನ್ಸ್ತಿದೆ. ಮಸಾಲ ಟೈಮ್ ತಗೋತಾರೆ. ಈ ನನ್ನ ಮಕ್ಕಳು ಹೆಂಗೆ ಅಂದರೆ, ನಾವು ಫಸ್ಟು ತಿಂದು ಹೇಳಿದ್ಮೇಲೆ ನಮ್ಮನ್ನು ನೋಡಿ ಆರ್ಡ್ರ್ ಮಾಡೋದು ಇವರು. ಚೆನ್ನಾಗಿಲ್ಲ ಬೇರೆ ಇವರು ಬಿರಿಯಾನಿ ಜೊತೆಗೆ ಹಪ್ಪಳ, ಉಪ್ಪಿನಕಾಯಿ ಮತ್ತು ಸಜ್ಜಿಗೆ ಕೂಡ ಕೊಡ್ತಾರೆ. ನಾವೇನು ತಿನ್ನಲ್ಲ ಬಿಡಿ. ಚಿಕನ್ ನೂಡಲ್ಸ್ ಹೇಳವ್ರೆ, ಚಿಕನ್ ನೂಡಲ್ಸ್ ತಿಂತಿದ್ದೀವಿ. ರಶ್ಶಿಗೆ ಕೇರಳ ಚಿಕನ್ ತಿನ್ನಬೇಕು ಅಂತ ಭಾರಿ ಆಸೆ ಆಯಿತು. ಅದಕ್ಕೆ ಒಂದು ಪ್ಲೇಟ್ ಚಿಕನ್ದು ಫ್ರೈಯು ಏನೋ ಹೇಳಿದ, ಕೊಂಡಾಟಮ್, ಚಿಕನ್ ಕೊಂಡಾಟಮ್ ಹೇಳಿದ್ದಾನೆ. ಚಿಕನ್ ಇದು ಚಿಕನ್ ಕೊಂಡಾಟಮ್ ತಿಂತಾ ಇದೀನಿ ಗೈಸ್. ಹೆಂಗಾಯ್ತು ತಿನ್ನೋಣ. ಚಿಕನ್ ಕೊಂಡಾಟಮ್ ಹೆಂಗ್ ಹರಿತೈತೆ ಮೇಲಿಂದ, ಬೆಟ್ಟದಿಂದ ಹರಿತೈತೆ ನೀರು. ಸಾಕಾತಾಗೈತೆ ಮಗ. ಇದು ಗಾಡ್ಸ್ ಓನ್ ಕಂಟ್ರಿ.
ಮಗ ಕ್ರೇಜಿ ಆಗೈತಲ್ಲ ನಿನ್ ಮೊಬೈಲ್ ಕೊಡೋಣ ವಿಡಿಯೋ ನೋಡು ಇಲ್ಲಿ ಅಲ್ಲೇ ಕಾಣಿಸ್ತಾ ಇದ್ದಲ್ಲ ಗೈಸ್ ಅಲ್ಲಿ ಮೇಲೆ ನೀರು. ಇಲ್ಲೂ ಏನಾಯ್ತು ಮಗ ಇದು? ಮಗ ಕೇರಳದಲ್ಲೂ ಕಾಫಿ ಬೆಳಿತಾರ? ಟೀನ ಇದು ಮಗ? ಟೀ ಮಗ ಇದು. ಟೀ ಇದು ಕಾಫಿ ಹಿಂಗಿರಲ್ಲ, ಟೀ ಚಂದ ಇರುತ್ತೆ ನೋಡಕ್ಕೆ. ಕಾಫಿ ಗೈಸ್ ಒಳ್ಳೆ ವ್ಯೂ ಐತೆ ನೋಡಿ ಇಲ್ಲಿ. Falls ನೋಡಿ. ಸುಮ್ಮನೆ ಇರೋ ನೀನು. ಸಖತ್ತಾಗೈತೆ ನೋಡಿ ವ್ಯೂ. ಫುಲ್ ಮಂಜು ಮಂಜು. ಈ ಕಡೆ ಸೈಡು ಟೀ ಎಸ್ಟೇಟ್ ಐತೆ, ಆ ಕಡೆ ಸೈಡ್ ನೋಡಿ ಬೆಟ್ಟದಲ್ಲೆಲ್ಲ ಆ ಕಡೆ ಒಂದೊಂದು ಸಣ್ಣ ಸಣ್ಣ ಫಾಲ್ಸು. ಗೈಸ್ ನಾನು ನಿಮಗೆ ಇವಾಗ ಒಂದು ಕ್ರೇಜಿ ಆಗಿರೋ ಫಾಲ್ಸ್ನ ತೋರಿಸ್ತೀನಿ ನೋಡಿ ಹೆಂಗೈತೆ ಅಂತ. ಏನು ಕಾಣಿಸ್ತಾ ಇದ್ ಗುರು ಇದು? ಅಲ್ಲಿ ಬೆಟ್ಟದ ಮೇಲಿಂದ ಹರ್ಕೊಂಡು ಇಲ್ಲಿ ಹರ್ಕೋ ಬರ್ತೈತೆ ಫುಲ್ಲು. ಏನೋ ಮೋಡದಿಂದ ಬರ್ತಿರೋ ಥರ ಅನ್ಸುತ್ತೆ ನೋಡಿ ಅದು ನೀರು. ಝೂಮ್ ಔಟ್ ಮಾಡಿ. ಏನು ಕ್ರೇಜಿ ಆಯ್ತು ಮಗ, ಇವು ಕ್ರೇಜಿ ಐತೆ ಗೈಸ್. ಇಲ್ಲೂ ಮಂಜು 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 ಏನು ಕಾಣ್ತಾನೆ ಇಲ್ಲ ಅಲ್ಲಿ ನೋಡಿ. ಮಂಜು 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 ನನ್ಗೆ ಚಳಿ ಆಗ್ತೈತೆ. ಗೇರಣ ಬಂದಿ ಚಂದ ಕಣ್ ಕಾಣಿಸ್ತಾ ಇಲ್ಲ. ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ಬಾಯ್ಸ್ ಎಲ್ರು ಇನ್ನೊಂದು ಕಡೆ ಮ್ಯಾಗಿ ಜೋಳ ಮತ್ತೆ ಟೀ ಎಲ್ಲ ಕುಡಿಯೋಣ ಅಂದ್ಬಿಟ್ಟು ನಿಲ್ಸಿದೀವಿ. ಅಲ್ಲಿ ಪ್ರವೀಣ ಫೋಟೋ ತೆಗಿಸ್ತಾವನೆ. ಎಲ್ಲ ಹುಲ್ಲು ನೋಡಿ ಟೀ ಎಸ್ಟೇಟು. ಆ ಕಡೆ ಸೈಡ್ ನೋಡಿ ಕಾಡು. ಗೈಸ್ ಇವಾಗ ಕೇರಳ ಟ್ರ್ಯಾಕ್ಟರ್ ತೋರಿಸ್ತೀನಿ ನೋಡಿ ಹೆಂಗೈತೆ ನೋಡಿ. ಮುಂದೆಗಡೆ ಹೆಂಗೈತೆ ನೋಡಿ ಅದು. ಗೈಸ್ ಮ್ಯಾಗಿ ಆರ್ಡ್ರ್ ಮಾಡಿದ್ವಿ, ಮ್ಯಾಗಿ ತಿನ್ನೋಣ ಬನ್ನಿ. ಮಗ ಕ್ರೇಜಿ ಗೈಸ್ ಅಲ್ಲಿ ನೋಡಿ ಹೆಂಗ್ ಹರಿತೈತೆ, ಮೇಲಿಂದ ಬೆಟ್ಟದಿಂದ ಹರಿತೈತೆ ನೀರು. ಸಾಕಾಗೈತೆ ಮಗ ಇದು. ಬೆಳಗ್ಗೆ 4 ಗಂಟೆಗೆ ಹೊರಟಿದ್ದು, ಇವಾಗ ಅಲ್ಲೇ ಸಂಜೆ 5 ಗಂಟೆ ಆದ್ರೂ ಇನ್ನೂ ನಾವು ಸ್ಟೇನ ರೀಚ್ ಆಗಿಲ್ಲ. ಯಾಕೆ ನೀನೇ ಕಾರಣ? ಯಾಕೆ ನಾನಲ್ಲ ಕಣಪ್ಪ, ನೀವುಗಳ ಕಾರಣ. ಎಲ್ಲಾ ಕಡೆ ಊರುದ್ದಕ್ಕೂ ಬ್ರೇಕ್ ಹಾಕ್ಬಿಟ್ಟು ನನ್ನ ಮೇಲೆ ಹೇಳ್ತೀರಾ. ಇನ್ನೊಂದು 3 ಅವರ್ ರೀಚ್ ಆಗ್ಬಿಡ್ತೀವಿ. ನಾನು ಹೇಳಿದ್ದೆ ಮಗ 8 ಗಂಟೆ ಅಂತ. ಅಷ್ಟೇ ಆಗುತ್ತೆ ಪಕ್ಕ. ಬೆಳಗ್ಗೆ 7 ರಿಂದ 8 ಅಂತ ಹೇಳಿದ್ದೆ ಮಗ. ಲಾಸ್ಟ್ ಇದ್ದಿದ್ದೆ ಒಂದು ಮಗ. ಕೇರಳ ಜೀಪ್ಗಳು ನೋಡಿ ಗೈಸ್ ಹೆಂಗ್ ನಿಂತ ಉದ್ದಕ್ಕೂ. ಡಿಫ್ರೆಂಟ್ ಎಲ್ಲ ಒಂದೊಂದು ಥರ ಜೀಪ್ಗಳು. ಇಲ್ಲೂ ಫಾಗ್ ಮಗ. ಹಾ ಇಲ್ಲಿ ಧೂಳಲ್ಲ ಗೈಸ್, ಇದು ಫಾಗು. ಇಲ್ಲಿ ಐತೆ ನೋಡಿ, ನಾವು ಮೇಲ್ಗಡೆ ಇರೋದಷ್ಟೇ. ಇಲ್ಲಿ ಕಾರ್ ಪಾರ್ಕ್ ಮಾಡ್ಬೇಕು ಇವಾಗ, ಇಲ್ಲಿ ಜಾಗ ಇಲ್ಲ. ಇದು ಬೆಟ್ಟದ ಮೇಲೆ ಇರೋದು, ಗಾಡಿ ಎತ್ತಿರೋದು. ಗೈಸ್ ನಾವು ಫೈನಲಿ ನಮ್ಮ ಸ್ಟೇಗೆ ಬಂದಿದ್ದೀವಿ. ಫುಲ್ಲು ಕತ್ಲೆ ಆಗ್ಬಿಟ್ಟೈತೆ. ನಾವು ಎಷ್ಟು ಮಗ ಟೈಮು? ಗೈಸ್ 7:53. ನಾನು ಹೇಳ್ದಂಗೆ ಬೆಳಗ್ಗೆ ಹೇಳಿದ್ನಲ್ಲ 8 ಗಂಟೆ ಆಗ್ಬೋದು ಅಂತ. 8 ಗಂಟೆನೇ ಆಗೈತೆ. ಕ್ರೇಜಿ ಆಗೈತೆ ಗೈಸ್. ಒಂದು ಕಾಡ್ ಥರ ಐತೆ. ಅಲ್ಲಿ ಬಂದಿರೋ ಸ್ಟೇಗೆ ನಾವು ಈಗ ಬಾರೆ ಎಲ್ಲ ಹಚ್ಕೊ ಬಂದ್ವಿ. 4x4 ವೆಹಿಕಲ್ ಬರುತ್ತಲ್ಲ ತಾರು, ಆ ಥರ ಐತೆ ರೋಡು. XUV ಹಚ್ಕೊ ಬಂದಿದ್ದೀವಿ. ಇಲ್ಲಿ ವಾಟರ್ ಫಾಲ್ಸ್ ಸೌಂಡ್ ಬರ್ತೈತೆ. ಈ ಕಡೆ ಒಂದು ವಾಟರ್ ಫಾಲು ಐತೆ.